ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಜಸ್ಟ್ ಇವಾಗ ತಾನೇ ನಾನು 2 ಮಾರ್ಕ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಬಿಟ್ಟಿದ್ದೀನಿ. ಇವಾಗ ಈ ಒಂದು ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂದರೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಎಲ್ಲ A to Z ನಿಮ್ಮ ಫಸ್ಟ್ ಒಂದು ಪಾಠದಿಂದ ಈ ಭಾರತ್ ಮಾತೆಯಿಂದ ಹಿಡಿದು ಫುಲ್ಲು ಕೊನೆ ಗಂಟ ಎಲ್ಲನೂ ಇದರಲ್ಲೇ ಇದೆ. ಸೊ ಭಾವಾರ್ಥ ಎಲ್ಲನೂ ಇದರಲ್ಲಿದೆ. ಕರೆಕ್ಟಾಗಿ ಈ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ಎಲ್ಲ A to Z ಕೊಟ್ಟಿದ್ದೀನಿ. ಸೊ ಸಖತ್ ಇಂಪಾರ್ಟೆಂಟ್ ಇದು, ಎಲ್ಲೂ ಸ್ಕಿಪ್ ಹೋಗ್ಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ 1 ಮಾರ್ಕ್ಸ್ ಎಲ್ಲ ಇದರಲ್ಲೇ ಇದೆ. ಸೊ ಕರೆಕ್ಟಾಗಿ ನೋಡಿದರೆ ನಿಮಗೆ ಈ ಒಂದು ವಿಡಿಯೋ ನೋಡಿದರೆ ನಿಮ್ಮ ನಾಳೆ ಎಕ್ಸಾಮ್ಗೆ 50+ ಮಾರ್ಕ್ಸು ಕನ್ಫರ್ಮ್ ಅಂದ್ಕೊಳ್ಳಿ. ಇದೊಂದು ವಿಡಿಯೋದಲ್ಲೇ ಇದೆ ನಿಮ್ಮ 50+ ಮಾರ್ಕ್ಸು. ಅಷ್ಟು 50+ ಮಾರ್ಕ್ಸ್ ಇದೊಂದು ವಿಡಿಯೋದಲ್ಲಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಫಸ್ಟಲ್ಲೇ ಲೆಟರ್ ರೈಟಿಂಗ್ ಸ್ಟಾರ್ಟ್ ಆಗಿದೆ. ಅದ್ಭುತವಾಗಿದೆ ಲೆಟರ್ ರೈಟಿಂಗ್ ಇದು. ಎಷ್ಟೋ ಜನ ಬರೆದಿರ್ತಾರೆ ಲೆಟರ್ ರೈಟಿಂಗು, ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಮಾತ್ರ ಕನ್ಫರ್ಮ್ ಲೆಟರ್ ರೈಟಿಂಗು, ಚೆನ್ನಾಗಿ ಬರೆದಿದ್ದಾರೆ, ಸಖತ್ತಾಗಿದೆ. ಕರೆಕ್ಟಾಗಿ ಲೆಟರ್ ರೈಟಿಂಗ್ ನೋಡ್ಕೊಂಡು ಹೋಗಿ. ನೋಡಿ, ಫಸ್ಟಿಂದ ಇದು ತುಂಬ ಪಾಸಿಂಗ್ ಪ್ಯಾಕೇಜ್, ಇದು ತುಂಬ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜು. 50+ ಮಾರ್ಕ್ಸ್ ಕನ್ಫರ್ಮ್. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಇದೊಂದು ವಿಡಿಯೋ ಮಿಸ್ ಮಾಡಿಕೊಂಡ್ರೆ ನೀವು ಪಕ್ಕ ಮಾರ್ಕ್ಸ್ನ ನೀವು ಲಾಸ್ ಮಾಡ್ಕೊಂಡಂಗೆ. ಕರೆಕ್ಟಾಗಿ ನೋಡಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅದು ವ್ಯಾವಹಾರಿಕ ಬರೋಕ್ಕಾಗಲಿಲ್ಲ ಅಂದರೆ ಈ ವ್ಯಕ್ತಿಗತ ಪತ್ರ ಯಾವುದಾದ್ರು ಬರೀರಿ, ಎರಡು ಇದರಲ್ಲೇ ಇದೆ. ನೋಡಿ ಎಷ್ಟು ಸುಲಭ, ತುಂಬ ಸುಲಭ. ಅದೇ ಇದು ಅದಕ್ಕೆಂದೇ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ, ನಿಮ್ಗೆ ಕಷ್ಟ ಆಗಬಾರ್ದು. ಸೊ ಅದಕ್ಕಾಗಿ ನಾನು ಅದು ಇದು ಮಾಡ್ತಿರೋದು. ಇಲ್ಲಾಂದರೆ ಬೇರೆ ಯಾವುದಾದ್ರು ಹೇಳ್ಬೋದು. ಅದಕ್ಕಾಗಿ ನಾನು ತುಂಬ ಇಂಪಾರ್ಟೆಂಟು ಪ್ಲಸ್ ನಿಮ್ಗೆ ಅರ್ಥ ಆಗುವಂಥ ಒಂದು ಸುಲಭವಾಗಿರೋಂಥ PDF ನಾನು ನಿಮಗೆ ಹುಡುಕ್ತಾ ಇರೋದಷ್ಟೇ. ಅರ್ಥ ಮಾಡ್ಕೊಂಡ್ರೆ ನೋಡ್ತಾ ಹೋಗ್ಬೋದು. ಇದು ಭಾವಾರ್ಧದ್ದು ಪದ್ಯದಿಂದ ಯಾವುದ್ಯಾವುದಂತ ಕರೆಕ್ಟಾಗಿ ಕೊಟ್ಟವ್ರು ಇಲ್ಲಿ. ಇವಾಗ ಭಾವಾರ್ಥ ಸ್ಟಾರ್ಟ್ ಆಯಿತು. ನೋಡಿ, ಇದು ಭಾವಾರ್ಥ ಕೆಳಗಡೆ ಎಷ್ಟು ಕ್ಲೀನಾಗಿದೆ ನೋಡಿ. ಬರೀ ನೋಡಿ 3 ಲೈನ್ ಇದೆ, ಎಷ್ಟು ಚೆನ್ನಾಗಿ ಬರೀಬೋದು. ಮೇಲೆದಂತೂ ಕನ್ಫರ್ಮ್ ಇದು ಪ್ರಸ್ತುತ ದೋಹೆ ತುಳಸಿದಾಸ್ ಲಿಖಿತ್ ತುಳಸಿ ಕೆ ದೋಹೆ ಕೆ ಲಿಯೆ ಗಯಾ ಥಾ. ಫಸ್ಟ್ನೇದು ಯಾವ ಪಾಠದಿಂದ ಇದು ಮಾಡೋರೆ ಅದನ್ನು ಕರೆಕ್ಟಾಗಿ ಬರೆದುಬಿಡ್ರಿ. ನೆಕ್ಸ್ಟಿಂದ ನೀವು ಅದರದ್ದು ಒಂದು ಕೊಟ್ಟಿರೋಂಥ ಲೈನ್ನ ಒಂದು ಭಾವಾರ್ಥನ ಕರೆಕ್ಟಾಗಿ ಬರೀರಿ. ನೋಡಿ, ಮಾತೃಭೂಮಿಯಿಂದ ನೋಡಿ ಎಷ್ಟು ಸುಲಭವಾಗಿದೆ. ಕೊನೆಗೂ ನಿಮ್ಗೆ ಭಾವಾರ್ಥ ಬರಲಿಲ್ಲ ಅಂದರೆ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನೋಡಿ. ಇದರಲ್ಲಿ ಏನಿದೆ ಇದನ್ನೇ ಸೇರಿಸಿ ನಿಮ್ಮ ವಾಕ್ಯ ರೂಪದಲ್ಲಿ ಬರೆದ್ಬಿಡಿ. ಏನಿದು, ಏಕ ಆತ್ಮೆ ನ್ಯಾಯ ಪತಾಕ ಜ್ಞಾನ ದೀಪ್ ದೂಸರೆ ಆತ್ಮೆ ಜಗ ಕಾ ರೂಪ್ ಬದಲ್ ದೇ ಹೇ ಮಾ ಕೋಟಿ ಕೋಟಿ ಹಮ್ ಹಾತ್ ಸಾತ್ ಮೇ. ಇದನ್ನೇ ಏನು ಮಾಡಿ ಪ್ಯಾರಾ ರೂಪದಲ್ಲಿ ಬರೀರಿ. ನೋಡಿ, ನಾನು ನಿಮಗೆ ಇಂಪಾರ್ಟೆಂಟ್ ಒಂದು ಟಿಪ್ಸ್ ಹೇಳ್ಬೇಕಂದ್ರೆ ಈ ಥರ. ಕೊನೆಗೆ ಏನು ಬರೋಲ್ಲಪ್ಪ ನಮಗೆ ಅಂಥ ಸ್ಟೂಡೆಂಟ್ಸ್ಗೆ ನೋಡಿ, ಅನುರೂಪ್ತ ಕೇಳ್ತಾ ಇದ್ರಿ ಸ್ಟೂಡೆಂಟ್ಸು, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಅನುರೂಪ್ತ ಇಂಪಾರ್ಟೆಂಟ್ ಅಂತ. ನೋಡಿ, ಇದು ಕನ್ಫರ್ಮ್ 100% ಅನುರೂಪ್ತ. ಇವು ಇದರಲ್ಲೇ ಬರುತ್ತೆ. ಕೇಳ್ತಾ ಇದ್ರಲ್ಲ ನೋಡಿ, ಕರೆಕ್ಟಾಗಿದೆ ಅನುರೂಪ್ತಗಳು. ನೋಡಿ 30 ಟೋಟಲ್ ಎಷ್ಟಿದೆ, 67 ಐತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಅದರಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಅದರಲ್ಲೇ ಬರುತ್ತೆ. ಆಲ್ರೆಡಿ ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ ನಾನು, ಆದರೂ ಇನ್ನೊಂದು ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ನಿಮ್ಗೆ ಮತ್ತೊಂದು ಸತಿ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೂ ನಿಮ್ಗೆ ಹೆಲ್ಪ್ ಆಗಲ್ಲ ಅಂತ ನೋಡಿ ಕನ್ನಡದಲ್ಲೇ ತಂದಿದ್ದೀನಿ. ನಿಮ್ಗೆ ಹಿಂದಿ ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ ಹಿಂದಿ ಅಷ್ಟು ಬೇಗ. ಸೊ ಅಂಥವ್ರಿಗಾಗಿ ಇಲ್ಲಿ ಕನ್ನಡದಲ್ಲೂ ಅರ್ಥ ಮಾಡ್ಕೊಬೋದು ನೀವು, ಸಂಧಿ ಸಮಾಸ ಎಲ್ಲನೂ. ನೋಡಿ, ನೋಡ್ತಾ ಹೋಗಿ. ಏನೇ ಬೇಕಿದ್ರೂ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟಲ್ಲಿ ಪಕ್ಕ ನೀವು ಕಮೆಂಟ್ ಮಾಡಲೇಬೇಕು. ನನಗೆ ಏನು ಬೇಕಿದ್ರೂ ಇಮಿಡಿಯೇಟ್ಲಿ ನಾನು ಅಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡ್ತೀನಿ. ನೀವು ಏನು ಕಮೆಂಟ್ ಮಾಡ್ತೀರೋ ಅದನ್ನು ನಾನು ಮಾಡ್ತಾ ಹೋಗ್ತಾಯಿದ್ದೀನಿ. ಸೊ ಅದಕ್ಕಾಗಿ ನೋಡಿ, ಎಲ್ಲ ಇದೊಂದು ವಿಡಿಯೋದಲ್ಲಿದೆ. ಇದೊಂದು ವಿಡಿಯೋ ಮಿಸ್ ಆದರೆ ನೀವು ಸಖತ್ ಮಿಸ್ ಮಾಡ್ಕೊಂಡಂಗೆ ನನಗನ್ಸೋ ಮಟ್ಟಿಗೆ. ನೋಡಿ, ಪ್ರಶ್ನೋತ್ತರ ಮಾಲ ಇದು ಎಷ್ಟು ಚೆನ್ನಾಗಿದೆ ಅಂದರೆ
ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಈ ವಿಡಿಯೋನ ನೋಡಿ ಅಂತ. ನೋಡಿ, ನಿಮ್ನಲಿಖಿತ प्रश्नों के उत्तर 2-3 या 4 वाक्यों में उत्तर लिखी. ಯಾವ್ದು ಬೇಕು, ಎಷ್ಟು ಮಾರ್ಕ್ಸ್ ಬೇಕಾದ್ರೂ ಅವ್ರು ಕೇಳ್ಬೋದು, ಅರ್ಥ ಮಾಡ್ಕೊಂಬಿಡಿ. ಈ ಥರ ಇದಂತೂ ನಾನು ಎಷ್ಟು ಸಲ ರಿಪೀಟ್ ಅಂತ ಹೇಳ್ತಾನೆ ಇದ್ದೀನಿ, ಒಂದು ಪ್ರಾಕೃತಿಕ ಸೌಂದರ್ಯದ ಬಗ್ಗೆ. ನೋಡಿ ಆನ್ಸರ್, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆನ್ಸರ್. ನೋಡಿ, ಮಾತೃಭೂಮಿಯಿಂದ 2 ಕನ್ಫರ್ಮ್, 2ರಲ್ಲಿ 1 ಕನ್ಫರ್ಮ್. ನೆಕ್ಸ್ಟ್ ದುಕಾನ್ದಾರ್ ನೇ ಲೇಖಕ ಕ್ಯಾ ಕಹಾ, ನೋಡಿ ಇದು ಕಾಶ್ಮೀರಿ ಶೇವಿಂದ. ನೋಡಿ ಎಷ್ಟು ಬೇಕೋ ಅಷ್ಟೇ, ಗಿಲ್ಲು ಪಾಡ್ದಿಂದ. ನೋಡಿ ನೆಕ್ಸ್ಟ್ ಎರಡೆಡೆ ಇದರಲ್ಲೇ ಓದ್ಕೊಂಬಿಡಿ. ನೋಡಿ 2 ಮಾರ್ಕ್ಸ್ಗಾದ್ರು ಕೇಳಿ, ನೀವು 4 ಮಾರ್ಕ್ಸ್ಗಾದ್ರು ಕೇಳಿ, 1 ಮಾರ್ಕ್ಸ್ಗೆ ಇಷ್ಟು ಓದಿದರೆ ಎಲ್ಲನೂ ಬಂದಂಗೆ ನಿಮಗೆ. ನೋಡಿ ವ್ಯೂಸ್ ಬರ್ತಾಯಿಲ್ಲ ಅಷ್ಟೊಂದು, ನಮ್ಮ ಚಾನಲ್ ಇನ್ನೂ ರೀಚ್ ಆಗ್ತಾಯಿಲ್ಲ. ಸೊ ದಯವಿಟ್ಟು ರೀಚ್ ಮಾಡಿಸಿ, ನಿಮ್ಮ ಕೈಯಲ್ಲಿದೆ ಅದೆಲ್ಲ. ಒಂದು ಕ್ವಾಲಿಟಿ ಆದಂತಹ ಒಂದು ವೀಡಿಯೋಸ್ನ ನಾವು ಮಾಡ್ತಾ ಇರೋದು, ಸುಮ್ಮನೆ ಯಾವುದೋ ಬೇಕೋ ಬಿಟ್ಟು ಮಾಡಾಗ್ತಾಯಿಲ್ಲ. ನಿಮಗೊಂದು ಹೆಲ್ಪ್ ಆಗೋ ದೃಷ್ಟಿಯಿಂದ. ನೆಕ್ಸ್ಟ್ ಫಸ್ಟ್ ಪಿ ಯು ಸಿ ಬರ್ತಾಯಿದ್ದೀರಾ, ಫಸ್ಟ್ ಪಿ ಯು ಸಿದಂತೂ ಚಿಂತೆ ಬಿಟ್ಬಿಡಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರೂ ಫಸ್ಟ್ ಪಿ ಯು ಸಿ ಚಿಂತೆ ಬಿಟ್ಬಿಡಿ. ಇವಾಗ ಹೇಳ್ತಾ ಇದ್ದೀನಿ, ಅದರದೆಲ್ಲ ನಂದದು, ನಾನು ಮಾಡ್ಕೊಂಡು ಹೋಗ್ತೀನಿ ನಿಮಗೆ. ಒಟ್ಟಾಗಿ ನೋಡಿ, ಕನ್ನಡದಲ್ಲಿ ಇದು ಅಂಗ್ರೇಜಿ ಮಾಡೋದು, ಹಿಂದಿ ಟು ಕನ್ನಡ ಚೆನ್ನಾಗಿದೆ. ಇಷ್ಟನ್ನು ಚೆನ್ನಾಗಿ ಓದ್ಕೊಂಬಿಡಿ. ಇದರಲ್ಲಿ ನೀವು ಓನಾಗಿ ಬರೆಯೋರು ಬರಿಬೋದು, ಅದು ಏನು ಒಟ್ಟಿನಲ್ಲಿ ಅದಕ್ಕೆ ರಿಲೇಟೆಡ್ ಇದ್ದರೆ ಸಾಕು. ನೀವು ಹಂಗೆ ಪ್ರಿಂಟ್ ಅದೇ ಥರ ಬರಿಬೇಕಂತ ರೂಲ್ಸ್ ಏನಿಲ್ಲ. ಸೊ ನಿಮ್ಗೆ ಓನಾಗಿ ಎಷ್ಟೋ ಜನ ಗೊತ್ತಿರುತ್ತೆ, ಬರಿಬೋದು. ಸೊ ಗೊತ್ತಾಗೋರು ಇದನ್ನು ನೋಡ್ಕೊಂಡು ಬರೀರಿ. ಸೊ ನೋಡಿದ್ರಲ್ಲ, ಫುಲ್ಲು 50+ ಮಾರ್ಕ್ಸ್ನ ಈ ವಿಡಿಯೋ ಕವರ್ ಮಾಡುತ್ತೆ. ಈ ವಿಡಿಯೋನ ಮಿಸ್ ಮಾಡಿಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ, ತುಂಬ ಮಾರ್ಕ್ಸ್ನ ನೀವು ಲಾಸ್ ಮಾಡ್ಕೊಂಡಂಗೆ. ನಾವು ಮತ್ತೊಮ್ಮೆ ಅದಕ್ಕೆ ಹೇಳ್ತಿರೋದು. ಸೊ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಮತ್ತು ಇನ್ನೊಂದು, ಏನೇ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಲ್ಲಿ ನಿಮ್ಮ ಕಮೆಂಟ್ಸ್ನ ನಾನು ಎಲ್ಲ ನೋಡ್ತಾ ಇರ್ತೀನಿ. ನೋಡಿ ಎಲ್ಲರಿಗೂ ನಾನು ರಿಪ್ಲೈ ಕೊಡ್ತಾನೂ ಇರ್ತೀನಿ. ಸೊ ಏನೇ ಒಂದು ಕ್ವಶನ್ ಅರ್ಥ ಆಗಲಿಲ್ಲ, ಏನಾದರೂ ಇನ್ನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕಾ, ಏನಾದರೂ ಹಿಂದಿನ ಏನಿದ್ರು ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ನೋಡ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬದಲಾವಣೆ ಮಾಡ್ಕೊತೀನಿ. ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ, ಸೊ ಅಷ್ಟೊಂದು ಕರೆಕ್ಟಾಗಿ ಕೇಳ್ತಾ ಇಲ್ಲ ಮೊಬೈಲಲ್ಲಿ ನಂದು. ಸೊ ದಯವಿಟ್ಟು ಕ್ಷಮೆ ಇರಲಿ. ನೋಡೋಣ, ನಮ್ಮ ಚಾನಲ್ಲು 1K ಸಬ್ಸ್ಕ್ರೈಬರ್ಸು, ಆಮೇಲೆ 4,000 ವಾಚ್ ಅವರ್ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಆದರೆ ಆಮೇಲೆ ಬೇಕಾದ್ರೆ ದೊಡ್ಡದಾಗೆ ಮಾಡೋಣ ಎಲ್ಲನೂ. ಸೊ ಅಲ್ಲಿಗಂಟ ನಿಮ್ಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ನಾನು ಇದನ್ನು ಚಾನಲ್ಲು ಇದೇ ವರ್ಷ ಕ್ರಿಯೇಟ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದೀನಿ ಎಲ್ಲನೂ ವೀಡಿಯೋಸ್ನ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಇವಾಗ ಮಾಡಿರೋ 4-5 ವೀಡಿಯೋಗಳಿಗೆ ಅಷ್ಟೊಂದು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕರೆಕ್ಟಾಗಿ ವೀಡಿಯೋ ನೋಡಿ. ಓಕೆ, ಮತ್ತೇನಿದ್ರು ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.